ಬೆಂಗಳೂರಿನಲ್ಲಿ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಸ್ನಿಂದ ತಪ್ಪಿಸಿಕೊಳ್ಳೋದಕ್ಕೆ ಪ್ರತಿ ಹಂತದಲ್ಲೂ ಕೂಡ ದರ್ಶನ್ ಎಚ್ಚರಿಕೆಯಿಂದ ಒಂದಷ್ಟು ಹೆಜ್ಜೆಯನ್ನ ಇಟ್ಟಿರುವಂತದ್ದು ಕೂಡ ಮಾಹಿತಿ ಈಗ ಬಹಿರಂಗ ಆಗಿದೆ. ನನ್ನ ಹೆಸರು ಎಲ್ಲೂ ಬರಬಾರದು ಅಂತ ಸಾಕ್ಷ್ಯ ನಾಶಕ್ಕೆ ಏಟು ಆರೋಪಿ ದರ್ಶನ್ ಪ್ರಯತ್ನ ಮಾಡಿದ್ರಂತೆ. ಇದಕ್ಕಾಗಿನೇ 70 ಲಕ್ಷಕ್ಕೂ ಹೆಚ್ಚು ಹಣವನ್ನ ರೆಡಿ ಮಾಡಿಕೊಂಡಿದ್ದಂತಹ ದರ್ಶನ್ ಬಗ್ಗೆ ಮಾಹಿತಿ ಕೂಡ ಈಗ ಲಭ್ಯವಾಗಿರುವಂತದ್ದು. 70 ಲಕ್ಷಕ್ಕೂ ಹೆಚ್ಚು ಹಣವನ್ನ ರೆಡಿ ಮಾಡಿ ಇಟ್ಕೊಂಡಿದ್ರಂತೆ ಸಾಕ್ಷ್ಯ ನಾಶ ಮಾಡೋದಕ್ಕೆ. ಅಲ್ಲಿ ಯಾರ್ಯಾರಿಗೆ ಸಾಕ್ಷ್ಯ ನಾಶ ಮಾಡೋದಕ್ಕೆ ಏನೇನ್ ಪಾತ್ರವನ್ನ ವಹಿಸಿಕೊಟ್ಟು ಎಷ್ಟೆಷ್ಟು ದುಡ್ಡನ್ನ ಕೊಡಬೇಕು ಅನ್ನುವಂತ ಕಾರಣಕ್ಕೆ ಈ 70 ಲಕ್ಷಕ್ಕೂ ಹೆಚ್ಚು ಹಣವನ್ನ ರೆಡಿ ಮಾಡಿ ಇಟ್ಕೊಂಡಿದ್ರಂತೆ ಆರೋಪಿ 2 ದರ್ಶನ್. ವಿನಯ್ ಪ್ರದೋಷ್ ಮೂಲಕ ಕೇಸ್ ಮುಚ್ಚಿ ಹಾಕಬೇಕು ಅನ್ನುವಂತ ಸಂಚನ್ನ ಕೂಡ ನಡೆಸಲಾಗಿತ್ತಂತೆ. ಸಾಕ್ಷಿ ಹೇಳದಂತೆ ಹಣದ ಆಮಿಷವೊಡ್ಡಿದಂತ ದರ್ಶನ್ ಅಂಡ್ ಟೀಮ್ ಈಗ ಅಂಧರಾಗಿದೆ. ಕೆಲವರು ಕಸ್ಟಡಿಯಲ್ಲಿದ್ದಾರೆ, ಇನ್ನು ಕೆಲವರು ಜೈಲಲ್ಲಿದ್ದಾರೆ. ಏನೆಲ್ಲ ಪ್ಲಾನ್ ಅನ್ನ ಮಾಡಿದ್ರು ಗೊತ್ತಾ? ಹಾಗಾದ್ರೆ ಈ ಒಂದು ಕೇಸನ್ನ ಮುಚ್ಚಾಕ್ಬೇಕು ಅಂತ ಪ್ಲಾನ್ ಮಾಡಿದ್ರು. ಅದೇ ರೀತಿಯಾಗಿ ಮುಚ್ಚಾಕೋದಕ್ಕೆ ಅಂತ ಪ್ರದೋಷ್ ಜೊತೆಗೆ ಸೇರ್ಕೊಂಡು ಪ್ರದೋಷ್ ಮತ್ತೆ ದೀಪಕ್ ಇವರೆಲ್ಲರೂ ಕೂಡ ಸಾಕ್ಷ್ಯ ನಾಶ ಮಾಡೋದಕ್ಕೆ ಅಂತ ಕೂಡ ಟ್ರೈ ಮಾಡಿದ್ರಂತೆ. ಒಂದಷ್ಟು ಅವರದ್ದೇ ಆದ ಪ್ಲಾನ್ ಮಾಡ್ಕೊಂಡಿದ್ರು. 70 ಲಕ್ಷ ಹಣವನ್ನ ರೆಡಿ ಮಾಡಿಕೊಂಡು ಬೆಂಗಳೂರಿನಲ್ಲಿ ಈ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ನಡೀತಾ ಇದ್ದಂತೆ ಪ್ರಕರಣ ಯಾರಿಗೂ ಗೊತ್ತಾಗಬಾರ್ದು, ನನ್ನ ಹೆಸರು ಎಲ್ಲೂ ಹೊರ ಬರಬಾರ್ದು ಅಂತ ದರ್ಶನ್ ಪ್ಲಾನ್ ಮಾಡಿದ್ರು. ಆ ಪ್ಲಾನ್ ನಲ್ಲಿ ಒಂದಷ್ಟು ಜನರನ್ನ ತೊಡಗಿಸ್ಕೊಂಡಿದ್ರು. ಆ ಪ್ಲಾನ್ ನ ನೋಡ್ತಾ ಹೋಗೋದಾದ್ರೆ ಯಾರಿಗೂ ಕಾಣದಂತೆ ರೇಣುಕಾಸ್ವಾಮಿ ಶವ ಬಿಸಾಡುವಂತ ಪ್ರಯತ್ನಕ್ಕೆ ಮುಂದಾಗಿದ್ರು. ಶವ ಬಿಸಾಡೋದಕ್ಕೆ ಅಂತ ಕೂಡ ಅಲ್ಲಿ ಡೀಲ್ ನಡೆದಿತ್ತು. ಇಷ್ಟಿಷ್ಟು ಹಣ ಅಂತೇಳಿ ಎಲ್ಲಿ ಬಿಸಾಡೋದು ಅಂತ ತಿಳಿಯದೆ ಒದ್ದಾಡ್ತಿದ್ದಂತ ಆರೋಪಿಗಳೇನಿದ್ದಾರೆ ಕೊನೆಗೆ ಸುಮ್ನಹಳ್ಳಿ ಬ್ರಿಡ್ಜ್ ಬಳಿ ಹಾಕಿ ಎಸ್ಕೇಪ್ ಆಗಿದ್ರು. ರಾಜಕಾಲುವೆಗೆ ಎಸಿಬೇಕು ಅಂತ ಅನ್ಕೊಂಡಿದ್ರು, ಆದ್ರೆ ರಾಜಕಾಲುವೆ ಪಕ್ಕ ಬಿದ್ದಿತ್ತು ಶವ. ಹೀಗಾಗಿ ಅದ್ರ ಮಾರನೇ ದಿನ ಅಂದ್ರೆ ಬೆಳಗಿನ ಜಾವನೆ ಪೊಲೀಸರಿಗೆ ಮಾಹಿತಿ ತಿಳಿತು. ಈ ಕೇಸ್ ಕೂಡ ಬಯಲಾಯ್ತು. ಪಟ್ಟಣಗೆರೆ ಶೆಡ್ ನಲ್ಲಿದ್ದಂತಹ ಸಿಬ್ಬಂದಿಗೆ ಸಾಕ್ಷಿ ಹೇಳಬಾರ್ದು ಅಂತ ಅಲ್ಲೂ ಕೂಡ ಹಣ ಕೊಟ್ಟು ಆಮಿಷವನ್ನ ಒಡ್ಡಿದ್ರಂತೆ. ಗಣ್ಯ ವ್ಯಕ್ತಿಗಳ ಸಂಪರ್ಕ, ಸರ್ಕಾರಕ್ಕೆ ಒತ್ತಡ ಹಾಕಿಸುವಂತ ಯತ್ನವನ್ನ ಕೂಡ ಮಾಡಿದ್ರಂತೆ. ಆದ್ರೆ ಮರ್ಡರ್ ಕೇಸ್ ಹಿನ್ನೆಲೆ ತಂಡ ಹೊಡೆದಿದ್ದಂತ ಗಣ್ಯ ವ್ಯಕ್ತಿಗಳನ್ನು ಕೂಡ ಸಂಪರ್ಕ ಮಾಡಿದ್ರು. ಇಂಥದ್ದೊಂದು ಕೇಸ್ ಆಗ್ಬಿಟ್ಟಿದೆ, ಇದೆಲ್ಲೂ ಹೊರಗೆ ಬರಬಾರ್ದು, ನಮ್ಮ ಹೆಸರು ಹೊರಗೆ ಬರಬಾರ್ದು, ಹೇಗಾದ್ರೂ ಮಾಡಿ ಈ ಕೇಸನ್ನ ಮುಚ್ಚಾಕ್ಬಿಡ್ಬೇಕು, ನಮ್ಗೆ ಸಹಾಯ ಮಾಡಿ ಅನ್ನುವಂತ ನಿಟ್ಟಿನಲ್ಲಿ ಸಂಪರ್ಕ ಮಾಡಿದ್ರಂತೆ. ಆದ್ರೆ ಈ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಯಾವ ಗಣ್ಯ ವ್ಯಕ್ತಿನೂ ಕೂಡ ಇವರಿಗೆ ಸಪೋರ್ಟ್ ಮಾಡೋದಕ್ಕೆ ಹೋಗಿಲ್ಲ. ಬದಲಿಗೆ ಈ ಕೇಸ್ ವಿಚಾರ ತಿಳಿತಾ ಇದ್ದಂತೆ ಅವರೇ ತಂಡ ಹೊಡೆದು ಹೋಗಿದ್ರು. ನಮಗೂ ಇದಕ್ಕೂ ಯಾವ ಉಸಾಬರಿನೂ ಬೇಡಪ್ಪ ಅನ್ನುವಂತ ನಿಟ್ಟಿನಲ್ಲಿ ಯಾರ್ಯಾರಿಗೆ ಇವರು ಸಂಪರ್ಕ ಮಾಡಿದ್ರು ಅವ್ರು ಯಾರು ಕೂಡ ಇವರ ಹತ್ರ ಬಂದಿಲ್ಲ, ದೂರ ಸತ್ಕೊಂಡ್ ಬಿಟ್ಟಿದ್ದಾರೆ. ಅವರ ಸಪೋರ್ಟ್ ಇವ್ರಿಗೆ ಸಿಕ್ಕಿಲ್ಲ. ಅದೇ ರೀತಿಯಾಗಿ ಸಾಕ್ಷ್ಯ ನಾಶ ಮಾಡುವಂತ ಸಂದರ್ಭದಲ್ಲಿ ಅನೇಕ ಮಿಸ್ಟೇಕ್ಗಳನ್ನ ಮಾಡ್ಕೊಂಡು ಹೋಗಿದ್ದಾರೆ. ಹಾಗಾಗಿ ಇವ್ರಿಗೆ ಸಾಕ್ಷ್ಯ ನಾಶ ಮಾಡೋದಕ್ಕೂ ಆಗಿಲ್ಲ. ಮತ್ತೆ ಇನ್ನು ಬಾಡಿ ಡಿಸ್ಪೋಸ್ ಮಾಡುವಂತ ಸಂದರ್ಭದಲ್ಲೂ ಕೂಡ ಮೃತದೇಹವನ್ನ ಅಲ್ಲೇ ಎಸ್ತ್ ಹೋಗಿದ್ರಿಂದ ಈ ಕೇಸ್ ಆದಷ್ಟು ಬೇಗ ತೆರೆದುಕೊಳ್ತು. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳು ಕೂಡ ಸಿಗ್ತಾ ಹೋಗ್ತಿವೆ.